ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ನಾವು ಎಳ್ಳು ಬೆಲ್ಲ ಮಾಡೋದಕ್ಕೆ ಮನೇಲಿ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ನೋಡೋಣ. ಈಗ ಶೇಂಗಾ ಬೀಜ ತೊಗೊಂಡು ಅದನ್ನು ಹುರಿದು ಇಟ್ಕೊಂಡು ಸೈಡಲ್ಲಿ ಅದನ್ನು ಬೀಜ ತೆಗೆದು ಅದನ್ನು ಬೀಜನ ಕ್ಲೀನ್ ಮಾಡಿದ್ದೀನಿ. ಈಗ ಇಲ್ಲಿ ಈ ಕಡೆ ಎಳ್ಳನ್ನ ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಫ್ರೈ ಎಲ್ಲನೂ ಬಿಸಿ ಮಾಡ್ತಾಯಿದ್ದೀನಿ. ಎಲ್ಲ ಹುರಿದು ಇಟ್ಕೊಳ್ಳೋಣ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ಎಲ್ಲ ಎಳ್ಳು ಬೆಲ್ಲ ತಿಂತಾರೆ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಉರಿಗಡಲೆನೂ ಕೂಡ ನಾನೊಂದು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ. ಎಳ್ಳು ಬೆಲ್ಲ ತಿನ್ನುವುದು, ಹಂಚುವುದು ಹಾಗೂ ಸಿಹಿ ತಿಂದು ಸಂಭ್ರಮ ಹಂಚಿಕೊಳ್ಳುವ ಹಬ್ಬವೇ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಹಬ್ಬವಾಗಿದೆ. ಸೂರ್ಯ ತನ್ನ ಪಥವನ್ನು ಬದಲಾಯಿಸುತ್ತಾನೆ. ಇದು ಸಂಕ್ರಾಂತಿ ಹಬ್ಬದ ವಿಶೇಷ. ಇವಾಗ ನೋಡಿ, ಕಡಲೆ ಎಲ್ಲ ಹುರ್ಗಡ್ಲೆನೂ ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೀನಿ. ಈಗ ಕೊಬ್ಬರಿ ಅದನ್ನು ಕೂಡ ಸ್ವಲ್ಪ ಎಲ್ಲ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೀವಿ. ಅದರೊಳಗಡೆ ಎಲ್ಲನೂ ಬಿಸಿ ಮಾಡಿರೋದೆಲ್ಲ ಸೇರಿಸ್ಕೊಳ್ಳೋಣ. ಎಲ್ಲ ಈಗ ತುಂಬ ಬಿಸಿಲು ಇರುತ್ತಲ್ಲ, ಹಾಗಾಗಿ ಈ ಬೇಸಿಗೆಯಲ್ಲಿ ಸೂರ್ಯ ತನ್ನ ಪದವನ್ನು ಸಂಚಲನ ಮಾಡ್ತಾನೆ. ನೋಡಿ, ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಪೇಪರ್ ಮಿಂಟೆದುಗಳ್ದು ಸಣ್ಣದು ಇದು ಜೀರಾ ಪೇಪರೇ ಬರುತ್ತಲ್ಲ, ಎಲ್ಲನೂ ಮಿಕ್ಸ್ ಮಾಡೋಣ. ಸೂರ್ಯ ತನ್ನ ಪಥವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಬದಲಾಯಿಸ್ತಾನೆ. ಹಾಗಾಗಿ ಬಿಸಿಲು ಕೂಡ ಅಷ್ಟೇ ಶಾಖವಾಗಿರ್ತದೆ. ಹಾಗಾಗಿ ತಾಪಮಾನ ಹೆಚ್ಚಾಗಿರೋದ್ರಿಂದ ಎಳ್ಳು ಮತ್ತು ಬೆಲ್ಲದಲ್ಲಿ ಸ್ವಲ್ಪ ಎಳ್ಳಲ್ಲೆಲ್ಲವ ಆಯಿಲ್ ಅಂಶ ಇರೋದ್ರಿಂದ ಇದನ್ನು ತಿನ್ನಬೇಕು ಅಂತ ಹಿರಿಯರು ಈ ರೀತಿ ಮಾಡಿದ್ದಾರೆ. ಹಾಗೆ ನೋಡಿ, ಎಲ್ಲನೂ ಎಷ್ಟು ಚೆನ್ನಾಗಿದೆ. ವಾವ್, ಸೂಪರಾಗಿದೆ. ಈಗೆಲ್ಲನೂ ನೀಟಾಗಿ ಒಂದು ಕಡೆಯಿಂದ ನೋಡಿಕೊಂಡು ಇವಾಗ ನಾವದನ್ನು ಎಲ್ಲನೂ ಪ್ಯಾಕ್ ಕವರ್ ಮಾಡೋಣ. ನೋಡಿ, ಒಂದು ದೊಡ್ಡದು ಬಾಣಲಿ ಫುಲ್ ಮಾಡಿದ್ದೀವಿ. ಇದನ್ನು ಎಲ್ಲ ಥರದ್ದು ಸ್ವಲ್ಪ ಕೊಬ್ಬರಿ ಎಲ್ಲ ಕಡಿಮೆ, ಕೊಬ್ಬರಿ ಜಾಸ್ತಿ ಇದ್ದು ಎಳ್ಳು ಸ್ವಲ್ಪ ಕಡಿಮೆ ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತದೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.